ಒಳ್ಳೆ ಪವರ್ ಐತಿದ್ರ ಕುಡಿ ಕುಡಿ ಎಂದು ಕಡಲ ಬಳಸದಿಂದ ಬಂದಂತದರಿಯೇ ಸೌಭಾಗ್ಯದ ಸಿರಿಯೇ ದೇವ ಈ ಭೂಮಂಡಲದ ನಾವೇ ಪ್ರಚಂಡರೆಂದು ಮಂಡೆಯನ್ನೆತ್ತಿ ತಿರುಗುವ ಪುಂಡರ ಕುಂಡಿಗೆ ಸೀಳು ಅವರ ರುಂಡಗಳು ಕಡಿಕಡಗಳು ತಡೆದುಕೊಂಡು ದೇವ ಪೂರಾತ್ರಿಗಳ ಪಕ್ಕು ವೈರಿಗಳನ್ನು ನಾಶಗೊಳಿಸಿ ಈಸನನ್ನು ಬಂಧಿಸಿ ಈ ದಾನವ ಕುಲೇಸನೆ ಸರ್ವ ಲೋಕಕ್ಕೆ ಲೋಕೇಶ್ವರನ್ನು ಈ ವಸತಿಯನ್ನು ಸಂಘಟಿಸಿರುವೆ. ಹೌದಪ್ಪ ರಾಮನವ ದೇವ ಕೋಟಿ ಚಂಡ ಕರಿಗೆ ಮಿಗಿಲಿನ ಇಂಥ ಚಂಡ ಪ್ರಚಂಡ ಭೂಮಂಡಲದ ಮಂಡ್ಯಂಬಾಲಿ ಗತ್ತ ನಡೆದು ವಿಚಾರಿಸುವ ನೀನು ಮಗುವಿಗೆ ಏನು ಟೆಂಪರ್ ನಾವುದಾರೆಂದರೆ ಬುದ್ಧಿ ಕಲಿಯುವುದು ತಂದೆ ತಾಯಿಯಲ್ಲಿ, ವಿದ್ಯೆ ಕಲಿಯುವುದು ಶಾಲೆಯಲ್ಲಿ, ಗಿಳಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಅರಮನೆಯಲ್ಲಿ, ಅರಮನೆ ಇರುವುದು ಮೈಸೂರಲ್ಲಿ, ನಾನಿರುವುದು ಸಿಂದಿಗೇರಿ ಗ್ರಾಮದಲ್ಲಿ. ದೇವ ಹೇಳಿಕೊಂಡು ಬರ್ಬೇಕಂತ ಹೋಗಿದ್ದವ ಹೊಳರವಲೈ ಸಾರಥಿ ನಾವುದಾರೆಂದರೆ ತಾವುದಾರ ದೇವ ಈ ಸೃಷ್ಟಿಯ ಹುಟ್ಟಿದ ಯಾವ ಕೆಟ್ಟ ಬುಡವರನ್ನಸ್ತವನ್ನೈದವರವರ ಪಟ್ಟಣಗಳನ್ನು ಸುಟ್ಟು ಬಿಟ್ಟಾತನದಿಂದ ಅಟ್ಟಾಸಿನ ಮರಿ ಭೂಮದೆ ಹೇಮ ವಿಭ್ರಂಗದಿಂದ ವಿಭ್ರಾಂತಿಸುವವನ್ನ ಕರುತೊಳಿರುವ ಮಂಡಲ ಕ್ರಮ ಕಂಡು ಕಂಡು ಸಮಗ್ರ ಮಮತರು ಪುಂಡರಿಗೆ ದಂಡಧರಣ ನಡೆಸಿ ಹಸಿರುಗಳ ಸಾಮ್ರಾಟ ಚಕ್ರವರ್ತಿ ಅಂತ ವಿಭ್ರಮಿಸುವ ಸಾಹಸ ವೀರ ಸಹಸ್ರ ಕೌಟ ಮಹಾರಾಜನೆಂದು ಹಡಗಡೆ ಬಿಡದ ಜೈ ಡಂಗೂರವ ಮೂಡಿಸಲೆ ಸಾರಥಿ ಎಂಬ ಜನ ಸಾವಿರ ಮಹಾರಾಜರ ತಾವಾದರೆ ಈ ಶೃಂಗಾರವಾದ ರಂಗಮಂಟಪಕ್ಕೆ ಬಂದ ಕಾರಣವೇನು ರಾಜ ರವಿಕೋಟಿ ತೇಜ ಸಾರಥಿ ಭೂಪತಿ ಚಿತ್ರ ವಿಚಿತ್ರವಾಗಿ ಕೆತ್ತಿದ ಶಿಲ್ಪಿಗಳ ಸುಂದರ ವರ್ಣರಂಜಿತ ರಂಗಮಂಟಪ ಮುತ್ತಿನ ಕಂಬಗಳ ಸಂಭ್ರಮ ಸಾರಥಿ ಭೂಪತಿ ಹೇಮ ವಿಭ್ರಂಗಗಳಿಂದ ವಿಭ್ರಾಂತಿಸುವ ಎಲ್ಲ ದರಿದ್ರಿರುವ ಮಂಡಲ ಕ್ರಮ ಕಂಡು ಪವಿತ್ರ ಸಾರಥಿ ಭೂಪತಿ ಶೃಂಗಾರದಿಂದ ರಂಗಿಸುವ ಈ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಈ ಅಮರಾವತಿ ಎಂಬ ಕುದುರು ದಾಳಿಯ ಮಾಡಿ ಆ ಬಂದ ದೇವೇಂದ್ರನ ಶಿರವಂ ಚಂಡಾಡಿ ಅವನ ಎಣ್ಣೆ ತರಂಬಡಿ ಬಿಡುದು ನಮ್ಮನ್ನು ವಂಚಿಸುವ ಸುರಗೊಂಡು ಹಾ ಸರತೆ ಭೂಪತಿ ನಮ್ಮ ದನದ ಕುಲದಲ್ಲಿ ಹಿರಿಯರ ಆತ್ಮಕ್ಕೆ ಶಾಂತಿ ತರಬೇಕೆಂದು ಸಡಗರದಿಂದ ಸಭಾತಟಕ್ಕೆ ಬರೋಣ ಮಾಹಿತಿ ಕಟ್ಟಿಯ ಸರ್ದಿ ತಿಳಿದು ಭೂಪತಿ ಮುಂದಿನ ಸಂಗತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಈ ಊರೇ ಬೇಗೂರಾಗ 3 ತಿಂಗಳ ಕೊಬ್ಬರಿ ಬೆಲ್ಲ ಮೇದತ್ ನೋಡು ಮಾತ್ರ ಮಾಡಿದಿರ್ತಾರೆ. ಈ ಸುಂದರವಾದ ಮಲ್ಲಿಗೆ ಹೂವಿನ ಹಾರವನ್ನು ಆಯ್ಕೆ ಮಾಡಿರ್ತಾರೆ ಮತ್ತು 5,000 ಬಹುಮಾನ ಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಐಶ್ವರ್ಯ ಮತ್ತು ಮೇಲೆ ಕೇಳೆ ಪ್ರಾಣಕಾಂತೆ ಮೆಲಕಳಪ್ಪು ಮೆಟ್ಟೆ ನಂಬಿದ್ದಳ ಕಾಂತೆ ನಿನ್ನ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದಗೋಷ್ಠಿ ನಿಂಗಾಟಕ್ಕೆ ನೀವು ಸುಂದರ ನಾನು ನಿನ್ನ ಸತಿಯಲ್ಲವೇ? ಸತಿಗಳಾದರೂ ಈ ಸಮಯದಲ್ಲಿ ತಿಳಿಸುವುದಲ್ಲ ಕಾಂತೆ. ಮತ್ತೆ ಯಾವ ಸಮಯದಲ್ಲಿ ತಿಳಿಸು? ಯುದ್ಧದಲ್ಲಿ ಗೆದ್ದ ಬಂದ ಮೇಲೆ ತಿಳಿಸಿದ ಕಾಂತೆ. ಹೌದೇ? ಹೌದು ಸುಂದರ. ಏನಂತ ಕೇಳು? ಅದೇನು ಚೆನ್ನಾಗಿ ಹೇಳು. ಪ್ರಿಯಾ
ಪ್ರಾಣೇಶ್ವರ ಕರದಲ್ಲಿ ತನ್ನ ಭೋಗವನ್ನು ಪಡೆದು ಎಲ್ಲಿಗೆ ಹೋಗುವೆ ನಿಲ್ಲುತ್ತಿಲ್ಲ ನಿನ್ನ ಸತಿಯಾದ ಎಲ್ಲ ಮುಂದೆ ತಿಳಿಸರನ್ನ ಬುದ್ಧಿ ಸಂಪನ್ನ ಹಾಗೇ ರಮಣೆ ಸಿದ್ಧಾಂತದ ಅರಮನೆಯಲ್ಲಿ ಪತಿ ಹತ್ತಿನಲ್ಲಿ ಇರುವುದು ಬಿಟ್ಟು ರದ್ದು ಮಾಡಿ ಕೇಳುವುದಕ್ಕೆ ನಿನ್ನ ಅಧಿಕಾರವಿತ್ತು. ಎಲೆ ಪಟ್ಟ ಬರ್ತೇನೆ. ಸ್ತ್ರೀಯರ ನಡೆದಿಯು ಹೇಗೆಂದರೆ ಹೋಗಲೇ ಸುಮಾತ ಸೋಗೆ ಸುರಮ್ಮ ಕಾರ್ಯ ಸುಧಾಸಿ ರೂಪೇಶ ಲಕ್ಷ್ಮಿ. ನಿನ್ನರ ಈ 4 ವಿಧಗಳಲ್ಲಿ ಸ್ತ್ರೀಯರ ನಡೆಯಬೇಕೆಂದು ಧರ್ಮ ಸಿದ್ಧಾಂತವಿರುವುದು. ಪ್ರಿಯ ನಾನು ನಿನ್ನ ಹೊತ್ತ ದೇಹಕ್ಕೆ ಬಾಧ್ಯ ಅಲ್ಲವೇ ಹೌದು ಕಾಂತೆ, ಸತಿಯಾದ ಮುಂದೆ ತಿಳಿಸುವಂತ ಕಾರ್ಯವಿರುವುದೇ ಇರುವುದು ಸುಂದರ. ಯಾವ ಕಾರ್ಯವು ಪ್ರಿಯ ಹೇಳಿ ಸುಂದರ ಸುಂದರೇ, ಹೇಳಿ ಅದು ಏನು ಸುಂದರೇ? ಪ್ರಿಯ ಹೇಳಿ ಅಲ್ಲ ಅಲ್ಲೇ ತಿಳಿಸುವುದಿಲ್ಲವೇ ತಿಳಿಸುವುದಲ್ಲೇ ಸುಂದರೇ. ಹೇಳಿದನ ಕೇಳು ಅದೇನು ಚೆನ್ನಾಗಿ ಹೇಳು. ಹೇಳಿ ಸುಂದರೇ, ಪತಿಯು ಸತಿಯನ್ನು ಕೇಳು, ಪತಿಯು ಸತಿಯನ್ನು ಕೇಳಿದ್ರೆ ಪತಿಯು ಸತಿಯನ್ನು ಕುಡಿಯುವುದಕ್ಕೆ ನೀರು ಕೇಳಿದ್ರೆ ಹಾಲು ಕೊಡಬೇಕು, ಕೈ ಬಿಟ್ಟು ಕೇಳಿದ್ರೆ ಪ್ರೀತಿಯಿಂದ ತುಡಿ ಮುತ್ತನ್ನು ಕೊಡಬೇಕು. ಪತಿಯು ಸತಿ ಸಿದ್ಧರಾಗಿ ಕಾರ್ಯ ನಡೆಸಿಕೊಂಡು ಬರಲಿಕ್ಕೆ ಹೋಗುವ ಸಮಯದಲ್ಲಿ ಪ್ರೀತಿಯಿಂದ ಮುತ್ತು ಸಂತೋಷದಿಂದ ನಾಡಿಗೆ ಈಗ ತಿಳಿದುಬಿಟ್ಟು ಜೈದಾಸನ್ ಮಾಡಬಿಟ್ಟು ತುಡಿ ನಡೆಯನ್ನು ಬಗೆಯ ಆಗ ಬುದ್ಧಿಗೇಡಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆ. ಏನು ಹೇಳಿದೆ ಬುದ್ಧಿಗೇಡಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಅರಮನೆಕ್ಕೆ ನಡೆ. ನೀನು ಬುದ್ಧಿವಂತನೆಂದು ತಿಳಿದುಕೊಂಡಿರುವೆ ಹೌದೇನೆ ಕಾಂತೆ? ಅರ್ಥ ಕಾಂತೆ, ನಿನ್ನಂಥ ಕಟ್ಟಡವನ್ನು ನಾನು ಎಲ್ಲಿಯೂ ಕಾಣಲಿಲ್ಲ ಎಲೆ ಸುಂದರಿ, ನನಗೆ ಬಲ ರೋಷ, ಎನ್ನ ಎಡಗಡೆ ನೀತಿಗೆ ಬಲೆ ಆವೇಶ. ನನ್ನ ಸಂಘದಲ್ಲಿ ಕೆಟ್ಟ ಬಂಧುಗಳು ನೋಡಿ ನಿನ್ನ ಆವೇಶ. ಇಂದ್ರನಲ್ಲೇ ಹೌದೇ ಹೌದೇ ಕಾಂತೆ? ಪ್ರಿಯ ಸುಂದರ ನನ್ನ ಹೃದಯೇಶ್ವರ. ಪ್ರಿಯ ಸುಂದರ ನನ್ನ ಮನಚಂದ್ರ. ಸತಿಯಳ ಮಾತನ್ನು ಕೇಳಿ ಹೋಗುವ. ಸತಿಯಳ ಮಾತನ್ನು ಕೇಳಿ ಹೋಗುವ. ನನ್ನ ಮಾತು ಕೇಳೋ,
ಹೌದು ಸುಂದರೇ. ಆತ ಕಾಂತೆ ಸತಿಯರ ಮುಂದೆ ತಿಳಿಸಿದಂತ ಕಾರ್ಯವು ಯಾವುದಿರುವುದು ಏನು ಸುಂದರೇ? ತಿಳಿಸೆಂದು ಬೇಡಿಕೊಳ್ಳುವವರನ್ನ ಬುದ್ಧಿ ಸಂಪನ್ನ ಹಾಗೆ ಕಾಣಕಂತೆ ನಮ್ಮಿಗೆ ಸಲ್ಲಬೇಕಾದ ಶ್ರೇಷ್ಠತರ ವಜ್ರ ವೈಢೂರ್ಯ ಮುಂತಾದ ವಸ್ತುಗಳು ದೇವಲೋಕದಲ್ಲಿ ಇರುವ ಹೌದೇ ಹಾಗೆ ಕಾಂತೆ ಆತ ಆದ ಕಾರಣ ಸಾವಿರ ವಜ್ರ ಕಂಬದ ಮಂಟಪದಲ್ಲಿ ಕುಳಿತಿರುವ ಆ ಇಂದ್ರನ ಮತವನ್ನು ಬರೆದು ಅವನ ಸತಿಯರಾದ ಸತಿ ದೇವತೆಯನ್ನು ಎಳೆದರುವುದಕ್ಕಾಗಿ ಹೋಗಬೇಕಂತೆ ಸಿದ್ಧಿಯಿಂದ ಮಾಡುತ್ತಿದ್ದೆ. ರಾಮೇಶ್ವರ ಗಣೇಶ್ವರೇ, ದೇವೇಂದ್ರನಲ್ಲಿ ಯುದ್ಧಕ್ಕೆ ಹೋಗುವಂತೆ ಹೇಳ್ತಾರೆ ಹೌದು ಕಾಂತೆ. ಅವರನ್ನು ಜಯಿಸುವುದಾಗುವುದೇ ಆತ ಲೇ ಸುಂದರೇ, ಅವರು ದೇವತರಲ್ಲವೇ ಹೌದಲ್ಲ ಸುಂದರೇ? ಜಯಿಸುವುದು ನಿಮ್ಮಿಂದ ಆಗಲಾರದು ನಾನು ತ್ರಾಣ ಬರುವವರನ್ನು ಜಯಿಸಿ ಬರಬೇಡ ಸುಂದರೇ. ಆತ ಕಾಂತೆ ಹಿಂದಕ್ಕೆ ನಿನ್ನ ಹಾಗೆ ಪಂಥವನ್ನು ತೊಟ್ಟು ಹೋದ ರಕ್ಕಸರು ಮಡದಿ ಹೋಗಲಿಲ್ಲವೇ ಏನೇ ಸುಂದರಿ, ಇದು ಸರಿಯಾದ ಸಮಯವಲ್ಲ ಸರಸಕ್ಕೆ. ಒಟ್ಟು ಮೊದಲಾದ ರಾಜ್ಯ ಕಾರ್ಯಕ್ಕೆ ತೆರಳಿನ ಅಂತಃಪುರಕ್ಕೆ ಯುದ್ಧದಲ್ಲಿ ಕೆಟ್ಟ ಮಟ್ಟದಲ್ಲಿ ಬರುವ ನಿನ್ನ ಕಾಲಕ್ಕೆ. ಕಾಂತೆ, ಈ ಅವಶ್ಯ ಒಳ್ಳೆಯದಲ್ಲ ಯಾತಕ್ಕೆ ಮಾಡುತ್ತಿಲ್ಲ ಸುಂದರಿ? ಏನಂತ ಕೇಳು ಚೆನ್ನಾಗಿ ಹೇಳು. ಹಾಗೆ ಪ್ರಾಣ ಕಾಂತೆ. ದೇವೇಂದ್ರ ನಡುವೆ ಪಂಥವನ್ನು ತೊಟ್ಟು ಹೋಗ್ತಿರು ಎಂದು ಹೇಳ್ತಿರಲಿಲ್ಲ ಹೌದು ಕಾಂತೆ. ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು ಹೌದನೇ ಕಾಂತೆ. ರಾಧ ಕಾಂತೆ ಇನ್ನು ತಡ ಮಾಡದೆ ಬೇಡ ತಡ ಮಾಡದೆ ಇಲ್ಲ ಸುಂದರೇ. ಜಾಗೃತಿಯಿಂದ ದೇವಲೋಕಕ್ಕೆ ಹೋದರೆ ದೇವೇಂದ್ರ ಸತಿಯಾದ ಸಚಿವರು ಹಿಡಿದುಕೊಂಡು ಬಾರನ್ನ ಬುದ್ಧಿ ಸಂಪನ್ನ ಹೇ ರಮಣೆ, ಯಕ್ಷ ಸಿದ್ಧ ಸಾಧಾಸ್ತ ದಿಕ್ಪಾಲಕರು ಎನ್ನನ್ನು ಗೆದ್ದವರುತ್ತಲೇ ಮಕ್ಕಳು. ಗುಡಿಸುತ್ತ ಭಾಗ್ಯ ಇಂದ್ರನನ್ನು ಒತ್ತು ಅವನ ಮತವನ್ನು ಮುರಿಸುರು ನಾರಿಯರನ್ನು ತಂದು ನಿನ್ನ ಪಾದ ದಾಸರನ್ನಾಗಿ ಮಾಡಿದೆ. ಹೌದೇ ನಾರೀ ಬಿಡೆಯನ ದಾರೆ. ಆತ ಕಾಂತೆ ಸಚಿದೇವಿಯನ್ನು ನನ್ನ ಪಾದ ಕೆಳಗ ದಾಸಿ ಕೆಲಸವನ್ನು ಮಾಡುವನೆಂದು ಹೇಳ್ತಿರುವೆಯಾ ಹೌದು ಕಾಂತೆ. ಜಾಗೃತಿಯಿಂದ ಹಿಡಿದುಕೊಂಡು ಬಾರನ್ನ ಬುದ್ಧಿ ಸಂಪನ್ನ ನಿನ್ನ ಇಷ್ಟದಂತಾಗಲಿ ಕಾಂತೆ. ಇನ್ನು ತಡವಾದಕ್ಕೆ ಆಲಸ್ಯ ಮಾಡದೆ ಅದಮನಾದ ದೇವೇಂದ್ರ ನಗರಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತ ನಾನು ಸರದಿ ಜಾಗ್ರತೆ.
ನಾವು ಮನಸ್ಸು ಮಾಡಿದರೆ ಇಲ್ಲೇ ಬೇಕಾದ ಸ್ತ್ರೀಯರನ್ನು ಸೃಷ್ಟಿಸುವಲ್ಲವೋ? ಹೌದು ತಮ್ಮಗಳೇ. ಆದ ಕಾರಣವಾದ ಸ್ತ್ರೀಯರನ್ನು ಸೃಷ್ಟಿಸಿ ದೇವತಾ ಸ್ತ್ರೀಯರನ್ನು ಕಡೆ ಮೂರ್ಖನಾದ ಅಥವಾ ದೇವೇಂದ್ರನಿಗೆ ಮುಖಭಂಗವ ಮಾಡಲಕ್ಕೆ ಯೋಗ್ಯವಾದ ಸ್ಥಳಕ್ಕೆ ಹೋಗಲಿಡ ಆತನು ಇವತ್ತು ಹೇಗೆ ಆಗೋ ತಮ್ಮ ನಿನ್ನ ಇಷ್ಟ ಬಂದಾಗಲೇ ನಿನಗೆ ಸುಖವಾಗಲಿ ಮೇಲೆ ಮಗಳೇ ಅತಿ ಸುಂದರವೇ. ಹೌದು ಅಪ್ಪಗಳಿರ ಅಮ್ಮ ಮಗಳೇ ನನ್ನನ್ನು ಸೃಷ್ಟಿಸಿದ ಕಾರಣವೇನು ಕಾರಣವಿಲ್ಲದ ಮಗಳೇ ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳೋದು ಮಗಳೇ. ಜನಕ ಅಮ್ಮ ಮಗಳೇ ಹೇಳಿ. ಅದೇನು ಚೆನ್ನಾಗಿ ಹೇಳು. ನನ್ನನ್ನೇ ಹಾಗೂ ತಂದೆಗಳಿರ ನನ್ನನ್ನು ಸೃಷ್ಟಿಸಿದ ಕಾರಣವೇನು ಯಾವ ಕಾರಣಕ್ಕಾಗಿ ನನ್ನನ್ನು ಸೃಷ್ಟಿ ಮಾಡಿರುವಿರಿ ಚೆನ್ನಾಗಿ ತಿಳಿಸಿರಂತಾದ್ರೆ ಜನಕರೇ. ಅಮ್ಮ ಮಗಳೇ ನಿನ್ನ ಸೃಷ್ಟಿಸುವ ಕಾರಣವೇನೆಂದರೆ ಅದೇನಪ್ಪಯ್ಯ ಪ್ರಥಮ ದೇವೇಂದ್ರ ತುಂಬ ಚಂಡಾಲನು ಎಮ್ಮಯ ತಪಸ್ಸಿನ ಪ್ರಭಾವವು ಮರೆಯದೆ ನಾವು ಮಾಡುವ ತಪೋದಿಚ್ಚಂಗಳಿಗೆ ಕಡುಬಂಧವಂತರನ ದೇವಲೋಕದಲ್ಲಿ ದತ್ತ ಕಿರಿಯರನ ನಮ್ಮನ್ನು ದರ್ಶಿಸಿದನು. ಅಮ್ಮ ಮಗಳೇ ಅಂದೆ ಆದ ಕಾರಣ ನಿನ್ನನ್ನು ಸೃಷ್ಟಿಸಿದವು ಕನ್ಯಾ ಕೋಮಲಾಂಗಿ ವರಮಂಗಲಾಂಗಿ. ಅಂದೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ್ತಾರೆ. ತಂದೆ ಅಮ್ಮ ಮಗಳೇ ಹಾಗಾದರೆ ನನಗೆ ಯಾವ ನಾಮಕರಣವನ್ನು ನೇಮಿಸಿಕೊಂಡಿರುವಿರಿ ನನ್ನ ಹೆಸರು ಹೇಗೆಂದು ಕರೆಯಿರಿ ಚೆನ್ನಾಗಿ ತಿಳಿಸಿರುವಂತರಾದರೆ ಜನಕರೇ. ಆಹೋ ಎನ್ನ ಮೋಹದ ಕುಮಾರಿಯೇ, ನೀನು ನಮ್ಮ ತಂದೆಯ ಜನರಿಂದ ನಿನ್ನನ್ನು ಊರ್ವಶಿಯನ್ನು ನಾಮಕರಣ ಮಾಡಿರು. ಹೌದೇನು ತಂದೆ ಅಮ್ಮ ಮಗಳೇ ಅಪ್ಪಯ್ಯ ಅತ್ಯಧಿಕ ತ್ರಿಲೋಕದ ಸುರನಾರಿಯಲ್ಲಿ ಸುರಸುಂದರಿ ಊರ್ವಶಿ ಎಂದು ನಿನ್ನನ್ನು ಎಡಗಡೆಗೆ ಕೊಂಡಾಡುವ ಕನ್ಯಾ ಪುತ್ರಿ ಕೋಮಲಾಂಗಿ. ತಂದೆ ಅಮ್ಮ ಮಗಳೇ ಅಪ್ಪಯ್ಯ ಹೇಳಿ. ಅಮ್ಮ ಮಗಳೇ
ಭಕ್ತರೇ, ಅಮ್ಮ ಮಗಳೇ, ನಿಮ್ಮ ಉದರದಲ್ಲಿ ಜನಿಸಿದ ನಾನೇ ಪುಣ್ಯವಂತರು. ಮುಂದಿನ ಕಾರ್ಯವನ್ನು ಹೇಳಿದರೆ ನಾನು ನೆರವೇರಿಸಿಕೊಡುವ ಕಂಡೆಯ ಅಪ್ಪಯ್ಯ. ಅಮ್ಮ ಊರ್ವಶಿಯೇ, ಕೋಲ ತೋರಿಸುವ ಸೂರ್ಯನ ಪ್ರಕಾಶದಂತೆ ಬಂಗಾರದ ಕನಕ ಪುತ್ಥಳಿಯಂತೆ ಆದಿಶೇಷನ ಎಡೆಯ ವಜ್ರದಂತೆ ವಿಭ್ರಾಜಿಸುವ ಮಹಾರೂಪವತಿಯಾದ ಊರ್ವಶಿಯೇ, ಎಮ್ಮ ತಪೋಬಲ ಶಕ್ತಿಯಿಂದ ನೀನು ಜನಿಸಿ ಬಂದಿದ್ದರಿಂದ ನಿನ್ನ ಕೀರ್ತಿಯ ಈ ಮಂಡಲದೊಳಗೆ ಅಖಂಡತನದಿಂದ ಬರೆಯಲು ಕನ್ಯಾ ಪುತ್ರಿ ಕೋಮಲಗಾತ್ರಿ. ಆಹಾ ವಿಷ್ಣು ಸಂಭೂತರಾದ ನರನಾರಾಯಣರೇ, ತಿಳಿಯಬೇಕಾದ ಮನವಂತೆ ಮಾತನಾಡಿದೆ. ಎನ್ನ ತಪ್ಪನ್ನು ಮನ್ನಿಸಿ ಈ ನಿಮ್ಮ ಮುದ್ದು ಕುಮಾರಿಯಾದ ಊರ್ವಶಿಯನ್ನು ಎನ್ನ ಸಂಗ್ರಹ ಕಳಿಸಿಕೊಡಿರಿ ನರನಾರಾಯಣರೇ. ಏನೇ ಸ್ತ್ರೀಗಳೇ, ನಿಮ್ಮ ಅಂಗಾಂಗವು ಪ್ರದರ್ಶಿಸಿ ನಮ್ಮನ್ನು ಮೋಹಗೊಳಿಸಿ ಸುಖಗಳ ಬಿಡವರೆ ಎತ್ತವಾಗಿ ಕ್ರಮಪಟ್ಟಿಲ್ಲ. ನಮಗೆ ಬೇಕಾದರೆ ನಾವೇ ಸ್ವಯಂ ಸುಂದರ ಸ್ತ್ರೀಯರನ್ನು ಇಲ್ಲೇ ಸೃಷ್ಟಿಸಬಲ್ಲೆವು. ಏನೇ ಸ್ತ್ರೀಗಳೇ, ದೇವೇಂದ್ರನ ಮಾಡಿದ ಮಹಾಕೃತಾಂತರಕ್ಕೆ ನಿನ್ನನ್ನು ಸರ್ವತ ನಂಬಲಾರದ ನಾರಿ ಯಾರು? ಓಹೋ, ನಿಮ್ಮ ದೇಶವನ್ನು ಬಿಟ್ಟು ಪ್ರೀತಿಯನ್ನಿಟ್ಟು ಹಂತಗಳ ಬಿಟ್ಟು ಈ ಪರ ಸುಂದರಿಯಾದ ಊರ್ವಶಿ ನಮ್ಮ ಜೊತೆಗೆ ಕಳಿಸಿದ್ರೆ ನಮಗೆ ಮಾತ್ರ ಉಂಟಾಗುವುದು. ಇದು ಅಲ್ಲದೆ ಈ ಊರ್ವಶಿಯನ್ನು ನೋಡಿ ಅಷ್ಟಕ್ಕೆ ಕಾಲಕರ ಒಡೆಯನಾದ ಹರೇಂದ್ರನ ನಾಚಿಕೆ ಬರುವುದು ಆತನಿಗೆ ತಕ್ಕ ಪಾಠವನ್ನು ಕಲಿಸಿದಂತೆ ಆಗುವುದು. ನರನಾರಾಯಣರೇ, ಮಹಾವೀರರೇ, ಈ ಅಂಗಜ ನೀನು ಹೇಳುವ ಮಾತು ನಿಜ. ಆತನ ನೀರಿರುವ ಸಲಕ್ಕನು ಈ ಮುದ್ದುಮಣಿಯರಾದ ಊರ್ವಶಿಯ ಕರದೊಯ್ಯದ ಮೇಲೆ ಮನೋಲೋಭಿಸದ ಕುಂದದಿಂದ ಒಳಬಾರದ ಅಂಗ ಚಂದದಿಂದ ಅವನ ಯೋಗ ಸೇಮಂಗಲಂ ಸಕಲ ಕಾಲಕ್ಕೆ ವಿಚಾರಿಸಿದ್ದ ಸಂತೋಷವಂತಸನನ್ನು ಆಗುವಾಗದ ಅಮಾನ್ಯ ನಮ್ಮ ಕುಮಾರಿಯನ್ನ ಅವರನ್ನ ಸ್ಥಳಕ್ಕೆ ಕಳಿಸೋಣ. ನಾವು ವನ ಪರ್ವತ ಪ್ರವಾಸಿಗಳಾದ ಕಾರಣ ಅವರ ಜೊತೆಗೂಡಿ ಕಾಲವನ್ನು ಕಳೆಯಲು ಆಗುವುದಿಲ್ಲ. ಅಮ್ಮ ಮುದ್ದು ಮಗದ ಮೋಹದ ಕುಮಾರಿಯಾದ ಊರ್ವಶಿಯೇ, ನೀನು ಸಂತೋಷದಿಂದ ಹೋಗಿ ಬರುವಂತೆ ನನಗೂ ಪುತ್ರಿ ಕೋಮಲಗಾತ್ರಿ. ನಿಮ್ಮ ಹೆಸರೆಂತಾರೆ ಅಪ್ಪಯ್ಯ? ಮತ್ತೇನು ಭೂಪತಿ? ಮಂಗಳ ಫಲ ಮಾಗಲಿ ಅಕ್ಕಲ ಕೈಯ ಪುಣ್ಯಾರ ಫಲ ಮಾಗಲ ತಮನ ಬಂದನೆಲ್ಲಪ್ಪ. ಹಾ ಆ ಕಾಲಕ್ಕೆ ಭೂಪತಿ. ಅದಕ್ಕೆ ಕಾಲಕ್ಕೆ ಕಲ್ಯಾಣಗಳನ್ನು ಕಟ್ಟಿಸೋ ಸಪ್ತ ಪುತ್ರಿಗಳನ್ನು ಜೋಡಿಸೋ. ಹಾ ಆ ಕಾಲಕ್ಕೆ ಭೂಪತಿ. ಚಿತ್ರ ವಿಚಿತ್ರವಾದ ಚಂದ್ರ ಚಾಮರ ಕಲೆಯು ಬಗೆಯು ಮತ್ತು ಮುತ್ತು ಮಾಹಿತಿಗಳನ್ನು ಜೋಡಿಸು. ಸರ್ವ ಅಹಂಕಾರದಿಂದ ತಯಾರು ಮಾಡಿಸು.